ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ HSDR GPSDR ಮತ್ತೆ ಬರುವಂತಹ 2025 TET ಏನಿದೆ ಅದಕ್ಕೆ ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ಇಲ್ಲಿ ಎಕ್ಸ್ಕ್ಲೂಸಿವ್ ಫ್ರೀ ವಿಡಿಯೋಸ್ ನಿಮ್ಗೆ ಲಭ್ಯ ಇರುತ್ತೆ. ಈ ನೋಟ್ಸ್ ಏನಿದೆ ಆಮೇಲೆ ಈ ಎಲ್ಲಾ ನೋಟ್ಸ್ ನಿಮ್ಗೆ ತುಂಬಾನೇ ಉಪಯುಕ್ತ. ಆಮೇಲೆ ನಿಮ್ಗೆ ಯಾರಿಗೆಲ್ಲ ಫ್ರೀ ಕೋಚಿಂಗ್ ಬೇಕು ಅಂತ ಇಷ್ಟ ಇರುತ್ತೋ ಅವ್ರಿಗೆಲ್ಲರೂ ಕೂಡ ಈ ವಿಡಿಯೋಸ್ ಅನ್ನ ನೋಡ್ಬೋದು, ಆಯ್ತಾ. ಆಮೇಲೆ ನಿಮ್ಗೆ ಏನಾದ್ರು ಹೆಚ್ಚಿನದಾಗಿ ನಾವು ನನಗೆ ಇಂಥ ಒಂದು ಟಾಪಿಕ್ ಬಗ್ಗೆ ಬೇಕಿತ್ತು ನನಗೆ ಮಾಹಿತಿ ಅನ್ನೋದಾದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಆ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ಒದಗಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಓಕೆ, ಮೊದಲನೇದಾಗಿ ಬೆಳಕು. ಓಕೆ, ಬೆಳಕು ಅನ್ನುವಂಥದ್ದು ಶಕ್ತಿಯ ಒಂದು ರೂಪ ಅನ್ನುವಂಥದ್ದು ಈಗ ಆಲ್ರೆಡಿ ತಿಳಿದಿರುವಂಥದ್ದು. ಬೆಳಕು ಯಾವಾಗ್ಲೂ ಸರಳ ರೇಖೆಯಲ್ಲಿನೇ ಇದು ಚಲಿಸುವಂಥದ್ದು. ಬೆಳಕಿನ ಪ್ರತಿಫಲನವನ್ನ ನೋಡಿದಾಗ ದರ್ಪಣದಂತೆ ಹೆಚ್ಚು ನಯಗೊಳಿಸಿದ ಮೇಲ್ಮೈಗಳಿಂದ ಬೆಳಕು ಪ್ರತಿಫಲಿಸುವ ವಿದ್ಯಮಾನವನ್ನ ನಾವು ಪ್ರತಿಫಲನ ಅಂತ ಹೇಳಿ ಕರಿತೀವಿ, ಅಂದ್ರೆ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ರತಿಫಲನದ ನಿಯಮಗಳು ಬಂದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ನೋಡಿ, ಪತನ ಕೋನ ಇರುತ್ತೆ, ಅದು ಪ್ರತಿಫಲನ ಕೋನಕ್ಕೆ ಯಾವಾಗ್ಲೂ ಸಮನಾಗಿರುತ್ತೆ. ಪತನ ಕಿರಣಿ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಕೂಡ ಒಂದೇ ಸಮತಲದಲ್ಲಿ ಇರುವಂತದ್ದು. ಇನ್ನು ಗೋಳೀಯ ದರ್ಪಣಗಳು ಅಂತ ಹೇಳ್ತೀವಿ. ಓಕೆ, ಗೋಳೀಯ ದರ್ಪಣಗಳು, ದರ್ಪಣಗಳ ಮೇಲ್ಮೈ ವಕ್ರವಾಗಿದ್ದು ಗೋಳದ ಒಂದು ಭಾಗವಾಗಿ ಇರುವಂತದನ್ನ ನಾವು ಗೋಳೀಯ ದರ್ಪಣಗಳು ಅಂತ ಕರಿತೀವಿ. ಗೋಳೀಯ ದರ್ಪಣಗಳ ವಿಧಗಳು ಬಂದು ನಿಮ್ನ ದರ್ಪಣ ಮತ್ತೆ ಪೀನ ದರ್ಪಣ. ಓಕೆ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಅದು ಬಾಗಿರುತ್ತೆ. ಆದ್ರೆ ಪೀನ ದರ್ಪಣ ಏನಿರುತ್ತೆ ಅದು ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಏನಿರುತ್ತೆ ಅದು ಹೊರಮುಖವಾಗಿ ಬಾಗಿರುತ್ತೆ. ನೋಡಿ, ಹೊರಮುಖವಾಗಿ ಬಾಗಿರುತ್ತೆ ಅಂದ್ರೆ ಏನು, ಉಬ್ಬಿರುತ್ತೆ. ಓಕೆ, ಉಬ್ಬಿರುತ್ತೆ ಅಂದ್ರೆ ಹೊರಮುಖವಾಗಿ ಅದು ಇರುತ್ತೆ. ಇದನ್ನ ನಾವು ಪೀನ ದರ್ಪಣ ಅಂತ ಕರಿತೀವಿ. ಇದು ಒಳಮುಖಕ್ಕೆ ಬಾಗಿರುತ್ತೆ, ಇದನ್ನ ನಾವೇನಂತ ಕರಿತೀವಿ, ನಿಮ್ನ ದರ್ಪಣ. ಇದು ನಿಮ್ನ ದರ್ಪಣ, ಇದು ಪೀನ ದರ್ಪಣ, ಆಯ್ತಾ. ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬ, ಆ ಒಂದು ಪ್ರತಿಬಿಂಬದ ಸ್ಥಾನ, ಸಾಪೇಕ್ಷ ಗಾತ್ರ ಮತ್ತು ಸ್ವಭಾವವನ್ನ ನಾವು ನೋಡ್ತಾ ಹೋದ್ರೆ ಇದು ನಿಮ್ನ ದರ್ಪಣ. ಓಕೆ, ನೋಡಿ, ಅನಂತದಲ್ಲಿ ಅಂದ್ರೆ ವಸ್ತುವಿನ ಸ್ಥಾನ ಅನಂತದಲ್ಲಿ ಇದ್ದಾಗ ಪ್ರತಿಬಿಂಬದ ಸ್ಥಾನ ಯಾವಾಗ್ಲೂ ಸಂಗಮ ಬಿಂದುವಿನಲ್ಲಿ ಇರುತ್ತೆ. ಆದ್ರೆ ಪ್ರತಿಬಿಂಬದ ಗಾತ್ರ ಯಾವಾಗ್ಲೂ ತುಂಬಾನೇ ಚಿಕ್ಕದಾಗಿರುತ್ತೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಅಂದ್ರೆ ರಿಯಲ್ ಆಗಿರುತ್ತೆ, ಮತ್ತೆ ಇನ್ವರ್ಟೆಡ್ ಅಂದ್ರೇನು ತಲೆಕೆಳಗಾಗಿ ಇರುತ್ತೆ. ಅದೇ ಒಂದು ವಸ್ತುವಿನ ಸ್ಥಾನವನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ನಿಂದ ಆಚೆ ಇಟ್ಟಾಗ ಏನಾಗಿರುತ್ತೆ, ಫೋಕಸ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಇವೆರಡರ ನಡುವೆ ಪ್ರತಿಬಿಂಬದ ಸ್ಥಾನ ಉಂಟಾಗುತ್ತೆ. ಹಾಗಾದ್ರೆ ಗಾತ್ರ ಏನಿರುತ್ತೆ ಅದು ಕೂಡ ತುಂಬಾ ಚಿಕ್ಕದಾಗಿರುತ್ತೆ, ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಇನ್ನು ಸೆಂಟರ್ ಆಫ್ ಕರ್ವೇಚರ್ 2F ಅಲ್ಲಿ ಇಟ್ಟಾಗ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ 2F ಅಷ್ಟೇ ಪ್ರತಿಬಿಂಬದ ಸ್ಥಾನವನ್ನ ಅದು ಒಳಗೊಂಡಿರುತ್ತೆ, ಅದೇ ಗಾತ್ರವನ್ನ ಉಳಿಸ್ಕೊಂಡಿರುತ್ತೆ. ಇದು ಕೂಡ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಇನ್ನು ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ಇವೆರಡರ ನಡುವೆ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಯಾವಾಗ್ಲೂ ಸಿ ಇಂದ ಬಹಳನೇ ದೂರದಲ್ಲಿ ಇರುತ್ತೆ. ಪ್ರತಿಬಿಂಬದ ಗಾತ್ರ ಮಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತೆಳಗಾಗಿ ಇರುತ್ತೆ. ಇನ್ನು ಫೋಕಸ್ ಅಲ್ಲಿ ಇಟ್ಟಾಗ ಅನಂತ ದೂರದಲ್ಲಿ ಇರುತ್ತೆ, ಅಂದ್ರೆ ತುಂಬಾ ದೂರದಲ್ಲಿ ನಾವು ಪ್ರತಿಬಿಂಬದ ಸ್ಥಾನವನ್ನ ನಾವು ನೋಡ್ಬೋದು. ಆಮೇಲೆ ಆ ಪ್ರತಿಬಿಂಬದ ಗಾತ್ರ ಏನಿರುತ್ತೆ ಬಹಳಷ್ಟು ದೊಡ್ಡದಾಗಿರುತ್ತೆ, ಆಯ್ತಾ. ಇದು ಕೂಡ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಇನ್ನು ಪಿ ಅಂದ್ರೇನು, ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಫೋಕಸ್ ನ ನಡುವೆ ಇಟ್ಟಾಗ ದರ್ಪಣದ ಹಿಂದೆ ಪ್ರತಿಬಿಂಬದ ಸ್ಥಾನ ಎಲ್ಲಿರುತ್ತೆ, ದರ್ಪಣದ ಹಿಂದೆ ಇಟ್ಟಿರ್ತೀವಿ. ಹಾಗಾದ್ರೆ ಪ್ರತಿಬಿಂಬದ ಗಾತ್ರ ದೊಡ್ಡದಾದ ಒಂದು ಪ್ರತಿಬಿಂಬದ ಗಾತ್ರವನ್ನು ಒಳಗೊಂಡಿರುತ್ತೆ. ಇದು ಮಿಥ್ಯ ಮತ್ತು ನೇರವಾದ ಒಂದು ಪ್ರತಿಬಿಂಬದ ಸ್ವಭಾವವನ್ನು ಒಳಗೊಂಡಿರುತ್ತೆ. ಓಕೆ, ಇನ್ನು ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ, ಸಾಪೇಕ್ಷ ಗಾತ್ರ ಮತ್ತು ಸ್ವಭಾವವನ್ನ ನಾವು ನೋಡೋದಾದ್ರೆ
ನೋಡಿ, ಅನಂತದಲ್ಲಿ ಇರುವಾಗ, ಇನ್ಫಿನಿಟಿಯಲ್ಲಿ ಇಟ್ಟಾಗ ಸಂಗಮ ಬಿಂದು ಎಫ್ ನಲ್ಲಿ ದರ್ಪಣದ ಹಿಂಭಾಗದಲ್ಲಿ ನಾವು ಪ್ರತಿಬಿಂಬದ ಸ್ಥಾನವನ್ನ ನೋಡಬಹುದು. ಅದು ಅತ್ಯಂತ ಚಿಕ್ಕದಾದ ಗಾತ್ರವನ್ನ ಅದು ಒಳಗೊಂಡಿರುತ್ತೆ, ಮಿಥ್ಯ ಮತ್ತು ನೇರ ಸ್ವಭಾವವನ್ನ ತೋರಿಸುತ್ತೆ. ಅದೇ ಅನಂತ ಮತ್ತು ದರ್ಪಣ ಧ್ರುವ ಪಿ ಯ ನಡುವೆ ಇಟ್ಟಾಗ ಪಿ ಮತ್ತು ಎಫ್ ನಡುವೆ ದರ್ಪಣದ ಹಿಂಭಾಗದಲ್ಲಿ ಹಿಂದೆ ನಾವು ಪ್ರತಿಬಿಂಬದ ಸ್ಥಾನವನ್ನ ನಾವು ನೋಡ್ತೀವಿ. ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿರುತ್ತೆ ಮತ್ತೆ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾಗಿ ಇರುತ್ತೆ. ಇನ್ನು ದರ್ಪಣ ಸೂತ್ರವನ್ನ ನಾವು ನೋಡಿದಾಗ 1/v + 1/u = 1/f. ಇದೇನಿರುತ್ತೆ, u ಅನ್ನುವಂಥದ್ದು ವಸ್ತುವನ್ನ ದೂರವನ್ನ ತೋರಿಸುತ್ತೆ, v ಅನ್ನುವಂಥದ್ದು ಪ್ರತಿಬಿಂಬದ ದೂರ, ಮತ್ತೆ f ಅನ್ನುವಂಥದ್ದು ಸಂಗಮ ದೂರ ಆಗಿರುತ್ತೆ. ವರ್ಧನೆ ಅಂತ ಹೇಳ್ತೀವಿ. ನೋಡಿ, ಗೋಳೀಯ ದರ್ಪಣದಿಂದ ಉಂಟಾದ ವರ್ಧನೆಯು ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ಅನುಪಾತವಾಗಿ ಇರುತ್ತೆ. ಅಂದ್ರೇನು, ಈ ತರ ಅಂದ್ರೇನು, ಪ್ರತಿಬಿಂಬದ ಎತ್ತರ ಇದು ವಸ್ತುವಿನ ಎತ್ತರ, ಇದು ವಸ್ತುವಿನ ಎತ್ತರ ಅಂದ್ರೆ ಇದು ಆಬ್ಜೆಕ್ಟ್ ಇನ್ ಸೈಜ್, ಇದು ಇಮೇಜಿನ ಸೈಜ್. ಓಕೆ, ಆದ್ರ ಎತ್ತರ ಆಯ್ತಾ. ಸೊ ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಬೆಳಕಿನ ವಕ್ರೀಭವನ ಏನಿದು, ಬೆಳಕು ಒಂದು ಮಾಧ್ಯಮದಿಂದ ಸಾಂದ್ರತೆಯಲ್ಲಿ ವ್ಯತ್ಯಾಸವಿರುವ ಇನ್ನೊಂದು ಮಾಧ್ಯಮಕ್ಕೆ ಓರೆವಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುತ್ತೆ. ಈ ಒಂದು ವಿದ್ಯಮಾನವನ್ನ ನಾವು ಬೆಳಕಿನ ವಕ್ರೀಭವನ ಅಂದ್ರೇನು, ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಹೀಗಿದ್ದಾಗ ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನಾವು ನೋಡಿದಾಗ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ, ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಕೂಡ ಸಮತಲದಲ್ಲಿ ಇರುವಂತದ್ದು ಮೊದಲನೇ ನಿಯಮ. ಆದ್ರೆ ಎರಡನೇ ನಿಯಮ, ಕೊಟ್ಟಿರುವಂತಹ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತೆ. ಇದನ್ನ ನಾವು ಸ್ನೆಲ್ಸ್ ನಿಯಮ ಅಂತ ಕೂಡ ಹೇಳ್ತೀವಿ. ಸೈನ್ ಐ ಬೈ ಸೈನ್ ಆರ್. ಓಕೆ, ಸೈನ್ ಐ ಬೈ ಸೈನ್ ಆರ್ ಇದೇನಾಗಿರುತ್ತೆ, ಸ್ಥಿರವಾಗಿರುತ್ತೆ. ಇನ್ನು ವಕ್ರೀಭವನದ ಸೂಚ್ಯಂಕವನ್ನ ನಾವು ನೋಡೋದಾದ್ರೆ, ಪಾರದರ್ಶಕ ಮಾಧ್ಯಮದ ವಕ್ರೀಭವನದ ಸೂಚ್ಯಂಕ ನಿರ್ವಾತದಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗದ ಅನುಪಾತ ಆಗಿರುತ್ತೆ. ಗೋಳೀಯ ಮಸೂರಗಳು, ಅದರಲ್ಲಿ ನಾವು ಯಾವ್ದು ನೋಡಿದ್ವಿ, ಪೀನ ಮಸೂರ ಮತ್ತೆ ನಿಮ್ನ ಮಸೂರ ನೋಡಿದ್ವಿ ಅಲ್ವಾ. ಮಧ್ಯದಲ್ಲಿ ದಪ್ಪವಾಗಿದ್ದು ಅಂಚು ತೆಳುವಾಗಿದ್ರೆ ಅದನ್ನ ನಾವು ಪೀನ ಮಸೂರ ಅಂತ ಕರಿತೀವಿ. ಮಧ್ಯದಲ್ಲಿ ತೆಳುವಾಗಿದ್ದು ಅಂಚು ತೆಳುವಾಗಿದ್ರೆ ಅದನ್ನ ನಿಮ್ನ ಮಸೂರ ಅಂತ ಕರಿತೀವಿ. ಬೆಳಕನ್ನ ಇದು ಕೇಂದ್ರೀಕರಿಸುತ್ತೆ, ಯಾವುದು, ಪೀನ ಮಸೂರ. ಇದು ಬಹಳ ಇಂಪಾರ್ಟೆಂಟ್. ಪೀನ ಮಸೂರ ಬೆಳಕನ್ನ ಕೇಂದ್ರೀಕರಿಸಿದ್ರೆ ನಿಮ್ನ ಮಸೂರ ಬೆಳಕನ್ನ ವಿಕೇಂದ್ರೀಕರಿಸುತ್ತೆ. ಇನ್ನು ಪೀನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ, ಸಾಪೇಕ್ಷ ಗಾತ್ರ ಮತ್ತೆ ಸ್ವಭಾವವನ್ನ ನಾವು ನೋಡ್ತಾ ಹೋದ್ರೆ, ಇದು ಅದೇ ನಾವು ಮುಂಚೆ ಏನೇ ನೋಡಿದ್ವಲ್ವಾ ಅದೇ. ಆದ್ರೆ ಇದು ಪೀನ ಮಸೂರ ಅಲ್ವಾ, ಇದು ನಿಮ್ನ ಅಂದ್ರೆ ಇಲ್ಲಿ ಲೆನ್ಸ್ ಅನ್ನ ನಾವು ನೋಡ್ತಾ ಇದೀವಿ. ಓಕೆ, ಅದು ದರ್ಪಣ, ಇದು ಲೆನ್ಸ್, ಮಸೂರ. ಓಕೆ, ನೋಡಿ, ವಸ್ತುವಿನ ಸ್ಥಾನ 2f ನಿಂದ ಆಚೆ ಇದ್ರೆ ಪ್ರತಿಬಿಂಬದ ಸ್ಥಾನ f ಮತ್ತು 2f ಗಳ ನಡುವೆ ಇರುತ್ತೆ. ಸ್ವಭಾವ ಮತ್ತು ಗಾತ್ರಕ್ಕೆ ಬಂದೆ ಸತ್ಯ ಪ್ರತಿಬಿಂಬ, ಆಮೇಲೆ ತಲೆ ಕೆಳಗೆ ವಸ್ತುವಿನಿಂದ ಚಿಕ್ಕದು, ಇದು ಸ್ವಭಾವ ಆಗಿರುತ್ತೆ. ಅದೇ 2f ನಲ್ಲಿ ಇಟ್ಟಾಗ 2f ಮೇಲೇನೆ ಪ್ರತಿಬಿಂಬದ ಸ್ಥಾನವನ್ನ ನಾವು ನೋಡ್ಬೋದು. ಆಯ್ತಾ. ಆಮೇಲೆ 2f ಮತ್ತು f ಗಳ ನಡುವೆ ಇಟ್ಟಾಗ 2f ನಿಂದ ಆಚೆ ನಾವು ಪ್ರತಿಬಿಂಬದ ಸ್ಥಾನವನ್ನ ನಾವು ನೋಡ್ತೀವಿ. f ನಲ್ಲಿ ಇಟ್ಟಾಗ ಅನಂತ ದೂರದಲ್ಲಿ ನಾವು ಪ್ರತಿಬಿಂಬದ ಸ್ಥಾನವನ್ನ ನಾವು ಕಾಣ್ಬಹುದು. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಇದು. ಓಕೆ, ಯಾಕೆಂದ್ರೆ ಈ ಎಲ್ಲವೂ ಸೇಮ್, ನೋಡ್ಕೋಬೇಕಾಗಿರೋದು ಇದು ಒಂದು ಮಾತ್ರ. ಆಯ್ತಾ. ಎಫ್ ಮತ್ತೆ ಓ ಇವುಗಳ ನಡುವೆ ಇಟ್ಟಾಗ, ಅಂದ್ರೆ ಫೋಕಸ್ ಮತ್ತೆ ಆಬ್ಜೆಕ್ಟ್ ಇವಾಗ ಏನಿದೆ ಅವುಗಳ ನಡುವೆ ಇಟ್ಟಾಗ ಏನಾಗುತ್ತೆ, ವಸ್ತುವಿನ ಹಿಂದುಗಡೆ, ವಸ್ತುವಿನ ಪ್ರತಿಬಿಂಬದ ಸ್ಥಾನ ಯಾವಾಗ್ಲೂ ವಸ್ತುವಿನ ಹಿಂದ್ಗಡೆ ನಾವು ನೋಡ್ತೀವಿ. ಇದು ಮಿಥ್ಯ ಪ್ರತಿಬಿಂಬದ ಸ್ವಭಾವವನ್ನ ತೋರಿಸುತ್ತೆ, ನೇರವಾದ ಸ್ವಭಾವವನ್ನ ತೋರಿಸುತ್ತೆ, ಮತ್ತೆ ವಸ್ತುಗಿಂತಾನು ಆ ಇಮೇಜು ತುಂಬಾ ದೊಡ್ಡದಾಗಿ ನಾವು ಕಾಣಬಹುದು. ಇನ್ನು ನಿಮ್ನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವ, ಸ್ಥಾನ ಮತ್ತು ಸಾಪೇಕ್ಷ ಗಾತ್ರವನ್ನ ನೋಡೋದಾದ್ರೆ ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿ ಇರುತ್ತೆ. ಹಾಗಿದ್ದಾಗ ಪ್ರತಿಬಿಂಬದ ಸ್ಥಾನ ಪ್ರಧಾನ ಸಂಗಮ ಎಫ್ ನಲ್ಲಿ ನಾವು ಕಾಣಬಹುದು. ಇನ್ನು ಪ್ರತಿಬಿಂಬದ ಸಾಪೇಕ್ಷ ಗಾತ್ರ ಅತ್ಯಂತ ಚಿಕ್ಕದಾಗಿರುತ್ತೆ, ಚುಕ್ಕೆ ಗಾತ್ರದ್ದಾಗಿರುತ್ತೆ. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾಗಿರುತ್ತೆ. ಅದೇ ವಸ್ತುವಿನ ಸ್ಥಾನ ಅನಂತ ದೂರ ಮತ್ತು ದೃಕ್ ಕೇಂದ್ರಗಳ ನಡುವೆ ಇದ್ದಾಗ ಪ್ರತಿಬಿಂಬದ ಸ್ಥಾನ ಪ್ರಧಾನ ಸಂಗಮ ಎಫ್ ಮತ್ತು ದೃಕ್ ಕೇಂದ್ರ ಓಗಳ ನಡುವೆ ಇರುತ್ತೆ. ಇನ್ನು ಪ್ರತಿಬಿಂಬದ ಸಾಪೇಕ್ಷ ಗಾತ್ರ ಯಾವಾಗ್ಲೂ ಚಿಕ್ಕದಾಗಿರುತ್ತೆ, ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ ಅನ್ನುವಂಥದ್ದನ್ನ ಕಾಣಬಹುದು.
ಇದು ನೋಡಿ, ನಾವು ಅವಾಗ್ಲೇ ಮಿರರ್ ಫಾರ್ಮುಲಾ ನೋಡಿದ್ವಿ ನೋಡಿ. ಇದು ವೆರಿ ಇಂಪಾರ್ಟೆಂಟ್. ಮಿರರ್ ಫಾರ್ಮುಲಾ ಬಂದು ಪ್ಲಸ್ ಇರುತ್ತೆ. ಮಿರರ್ ಫಾರ್ಮುಲಾ ಬಂದು ಪ್ಲಸ್ ಇರುತ್ತೆ. ಅಂದ್ರೆ 1/v ಪ್ಲಸ್ 1/u ಇಸ್ ಇಕ್ವಲ್ ಟು 1/f ನೋಡಿದ್ವಿ. ಆದ್ರೆ ಮಸೂರ ಲೆನ್ಸ್ ಅಂತ ಬಂದಾಗ ಮೈನಸ್. ಓಕೆ, 1/v ಮೈನಸ್ 1/u ಇಸ್ ಇಕ್ವಲ್ ಟು 1/f. ಓಕೆ, ವರ್ಧನೆ m ಇಸ್ ಇಕ್ವಲ್ ಟು ಪ್ರತಿಬಿಂಬದ ಎತ್ತರ ಪ್ಲಸ್ ಡಿವೈಡೆಡ್ ಬೈ ವಸ್ತುವಿನ ಎತ್ತರ. ವರ್ಧನೆ ಬಂದು h'/h ಇಸ್ ಇಕ್ವಲ್ ಟು v/u ಆಗುತ್ತೆ. ಓಕೆ, ಮಸೂರದ ಸಾಮರ್ಥ್ಯವನ್ನ ನಾವು ನೋಡಿದಾಗ ಯಾವುದೇ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರದ ವ್ಯುತ್ಕ್ರಮವಾಗಿರುತ್ತದೆ. ಮಸೂರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಏನಾಗಿರುತ್ತೆ? ದಟ್ ಇಸ್ ಡಯಾಪ್ಟರ್ ಆಗಿರುತ್ತೆ. ಅಂದ್ರೇನು? ಪವರ್ ಆಫ್ ಲೆನ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ದೃಷ್ಟಿ ದೋಷ ಮತ್ತು ಅವುಗಳ ಪರಿಹಾರ ಇವುಗಳನ್ನ ನಾವು ನೋಡೋದಾದ್ರೆ, ಸಮೀಪ ದೃಷ್ಟಿ ಏನಿರುತ್ತೆ ಅದನ್ನ ನಾವು ಮಯೋಪಿಯಾ ಅಂತ ಕರಿತೀವಿ. ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಅದಕ್ಕೋಸ್ಕರ ಈ ದೋಷ ಉಂಟಾಗೋದಕ್ಕೆ ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಇರುತ್ತೆ. ಆಮೇಲೆ ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದಗವಾಗಿರೋದು ಇದಕ್ಕೆ ಕಾರಣವಾಗಿ ನಾವು ನೋಡ್ಬೋದು. ಇನ್ನು ದೂರದೃಷ್ಟಿ ಅನ್ನುವಂಥದ್ದನ್ನ, ದೂರ ಅಂದ್ರೇನು? ಹೈಪರ್ ಅಂತ ಹೇಳ್ತೀವಿ. ಸೊ ದೃಷ್ಟಿ ಏನು? ಹೈಪರ್ ಮೆಟ್ರೋಪಿಯಾ. ನೋಡಿ, ದೂರದೃಷ್ಟಿ ಹೊಂದಿರುವ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ. ಹೈಪರ್ ಮೆಟ್ರೋಪಿಯಾ ಅಂದ್ರೇನು? ದೂರದೃಷ್ಟಿ ಅಂದ್ರೇನು? ದೂರದೃಷ್ಟಿಯನ್ನ ಮಾತ್ರ ನೋಡೋದಕ್ಕೆ ದೂರದೃಷ್ಟಿ ಉಳ್ಳಂತ ವ್ಯಕ್ತಿ. ಅಂದ್ರೆ ಇವನು ದೂರದಲ್ಲಿರೋದನ್ನ ಮಾತ್ರ ನೋಡ್ತಾನೆ, ಹತ್ರದಲ್ಲಿ ಇರುವಂತಹ ವಸ್ತುಗಳು ಅಷ್ಟು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಕಾರಣ ಯಾಕೆ? ಹತ್ತಿರದ ವಸ್ತುವಿನಿಂದ ಬರುವಂತಹ ಬೆಳಕಿನ ಕಿರಣಗಳು ರೆಟಿನಾದಿಂದ ಆಚೆ ಕೇಂದ್ರೀಕೃತವಾಗಿರುತ್ತೆ. ಯಾಕೆ ಆ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಕಣ್ಣಿನ ಮಸೂರದ ಸಂಗಮ ದೂರ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ, ಮತ್ತು ಕಣ್ಣುಗುಡ್ಡೆ ಏನಿರುತ್ತೆ ಅದು ತುಂಬಾ ಚಿಕ್ಕದಾಗಿರುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದ್ರೆ, ಸೂಕ್ತ ಸಾಮರ್ಥ್ಯ ಉಳ್ಳಂತಹ ಪೀನ ಮಸೂರದ ಸಹಾಯದಿಂದ ಇದನ್ನ ನಾವು ಸರಿಪಡಿಸಬಹುದು. ಓಕೆ, ಇನ್ನು ಪ್ರಿಸ್ ಬಯೋಫಿಯಾ ಅಂತ ಹೇಳ್ತೀವಿ. ಅಂದ್ರೇನು? ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಹತ್ತಿರದ ವಸ್ತುಗಳನ್ನ ಆರಾಮದಾಯಕವಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ವಯೋಸಹಜ ಡಿಸಾರ್ಡರ್ ಅನ್ನ ನಾವೇನು ಹೇಳ್ತೀವಿ? ಪ್ರೆಸ್ ಬಯೋಫಿಯಾ ಅಂತ ಹೇಳ್ತೀವಿ. ಕಾರಣ ಕಣ್ಣಿನ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳ್ಕೊಳ್ತಾ ಹೋಗುತ್ತೆ ಏಜ್ ಆಗ್ತಾ. ಓಕೆ, ಅಥವಾ ಸಿಲಿಯರಿ ಸ್ನಾಯುಗಳು ಕೂಡ ದುರ್ಬಲಗೊಳ್ತಾ ಹೋಗುತ್ತೆ. ಇದಕ್ಕೆ ನಾವು ಪರಿಹಾರ ಏನ್ ನೋಡ್ಬೋದು ಅಂದ್ರೆ, ದ್ವಿಸಂಗಮ ಮಸೂರಗಳ ಕನ್ನಡಕ ಧರಿಸೋದು. ಅಂದ್ರೆ ಬೋತ್ ಲೆನ್ಸ್ ಉಳ್ಳಂತಹ ಒಂದು ಕನ್ನಡಕವನ್ನ ಧರಿಸೋದು. ವರ್ಣ ವಿಭಜನೆ ಅಂತ ಹೇಳ್ತೀವಿ. ಅಂದ್ರೆ ಸರ್ ಐಸಾಕ್ ನ್ಯೂಟನ್ ರವರು ಸೂರ್ಯನ ರೋಹಿತವನ್ನ ಮೊದಲು ಪಡಿತಾರೆ. ಆಮೇಲೆ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆಯ ಹೊಂದುವುದನ್ನ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಕರೀತಾರೆ. ಹೆಚ್ಚು ಬಾಗುವ ಬಣ್ಣ ನೇರಳೆ ಮತ್ತು ಕಡಿಮೆ ಬಾಗುವ ಬಣ್ಣ ಕೆಂಪು ಆಗಿರುತ್ತೆ. ಆಯ್ತಾ? ಬಿಳಿಯ ಬೆಳಕಿನಲ್ಲಿರುವ ಬಣ್ಣಗಳು ಕ್ರಮವಾಗಿ ನೇರಳೆ, ಊದಾ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಅಂದ್ರೇನು? ವಿಬ್ ಗಯಾರ್ ಅಂತ ಹೇಳ್ತೀವಿ. ಇಲ್ಲಿ ಈ ಒಂದು ವಿಬ್ ಗಯಾರ್ ಏನಿದೆ ಇದರಲ್ಲಿ ಹೆಚ್ಚು ಬಾಗುವಂಥದ್ದು ನೇರಳೆ. ಓಕೆ, ಅಂದ್ರೆ ಮೊದಲನೇದು ವಿಬ್ ಗಯಾರ್ ಅಲ್ಲಿ ಹೆಚ್ಚು ಬಾಗೋದು ವೈಲೆಟ್, ಕಡಿಮೆ ಬಾಗೋದು ರೆಡ್. ಸೊ ಕಾಮನಬಿಲ್ಲು, ಮಳೆಯ ನಂತರ ವಾತಾವರಣದಲ್ಲಿರುವಂತಹ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆ ಕಾಮನಬಿಲ್ಲು ಅಂತ ಕರಿತೀವಿ. ಟಿಂಡಾಲ್ ನಿಯಮ ಏನಿದು? ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನೇ ನಾವು ಟೆಂಡಾಲ್ ಪರಿಣಾಮ ಅಂತ ಕರಿತೀವಿ. ಆಕಾಶದ ನೀಲಿ ಬಣ್ಣ ಹಾಗೂ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನ ಕೆಂಬಣ್ಣಕ್ಕೆ ಬೆಳಕಿನ ಚದುರುವಿಕೆಗೆ ಕಾರಣ ಏನಿದೆ? ಇವೆಲ್ಲದಕ್ಕೂ ಕಾರಣ ಟೆಂಡಾಲ್ ಪರಿಣಾಮ ಅಂತ ಹೇಳ್ತೀವಿ. ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳು ಇದಕ್ಕೆ ಕುರಿತಾದಂತೆ ನಾವು ನೋಡೋದಾದ್ರೆ, ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರಗಳ ಅನುಪಾತ ಯಾವಾಗ್ಲೂ 2:1 ಆಗಿರುತ್ತೆ. ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಯಾವಾಗ್ಲೂ ಮಿಥ್ಯ ಪ್ರತಿಬಿಂಬವನ್ನ ಒಳಗೊಂಡಿರುತ್ತೆ. ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಮಿಥ್ಯ ಮತ್ತು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ವಾಹನಗಳಲ್ಲಿ ಹಿಂಬದಿಯ ಕನ್ನಡಿಯಾಗಿ ಬಳಸುವ ದರ್ಪಣ ಯಾವಾಗ್ಲೂ ಪೀನ ದರ್ಪಣ. ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಮಿಥ್ಯ, ನೇರವಾದ ಮತ್ತು ಅದೇ ಗಾತ್ರದ್ದಾಗಿರುತ್ತೆ. ಕೆಳಗಿನ ಯಾವ ಕನ್ನಡಿಯು ವಿಶಾಲವಾದ ವೀಕ್ಷಣಾ ಕ್ಷೇತ್ರವನ್ನ ಒಳಗೊಂಡಿದೆ ಅಂತ ಹೇಳಿದ್ರೆ ದಟ್ ಇಸ್ ಪೀನ ದರ್ಪಣ. ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಪಡೆಯಲು ವಸ್ತುವನ್ನ ಈ ಕೆಳಗಿನ ಯಾವ ಸ್ಥಾನದಲ್ಲಿ ಇಡಬೇಕು? ವಕ್ರತಾ ಕೇಂದ್ರದಲ್ಲಿ ಇಡಬೇಕು. ನೋಡಿ, ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಪಡಿಬೇಕು. ನೋಡಿ, ಇವಾಗ
ವಸ್ತು ಎಷ್ಟಿದೆಯೋ ಅದೇ ಅಷ್ಟೇ ಪ್ರತಿಬಿಂಬವನ್ನ ಪಡಿಬೇಕು ಅಂತ ಹೇಳಿದ್ರೆ ಹಾಗಿದ್ದಾಗ ಆ ವಸ್ತುವನ್ನ ಯಾವ ಸ್ಥಾನದಲ್ಲಿ ಇಡಬೇಕು? ವಕ್ರತಾ ಸ್ಥಾನದಲ್ಲಿ. ಅಂದ್ರೇನು? ರೇಡಿಯಸ್ ಆಫ್ ಕರ್ವೇಚರ್, ಆ ಒಂದು ವಕ್ರತಾ ಕೇಂದ್ರ ಮೀನ್ಸ್ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಡಬೇಕು. ನಿಮ್ನ ದರ್ಪಣದಲ್ಲಿ ಮಿಥ್ಯಾ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನ ಯಾವ ಸ್ಥಾನದಲ್ಲಿ ಇಡಬೇಕು? ಮಿಥ್ಯ ಮತ್ತು ನೇರವಾದದನ್ನು ಪಡಿಬೇಕು ಅಂತ ಹೇಳಿದ್ರೆ ಸಂಗಮ ಬಿಂದು ಮತ್ತು ದರ್ಪಣ ಧ್ರುವಗಳ ನಡುವೆ ಇಡಬೇಕು. ಪ್ರತಿಫಲನದ ನಿಯಮಗಳು ಅನ್ವಯವಾಗುವ ದರ್ಪಣ ಎಲ್ಲಾ ರೀತಿಯ ದರ್ಪಣಗಳಿಗೂ ಕೂಡ ಅದು ಆಗುತ್ತೆ. ನಿಮ್ನ ದರ್ಪಣ, ಪೀನ ದರ್ಪಣ, ಸಮತಲ ದರ್ಪಣ ಅಂತ ಇದೆ. ಅನ್ವಯವಾಗುವಂತದ್ದು ಪ್ರತಿಫಲನದ ನಿಯಮ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನಕ್ಷತ್ರಗಳು ಮಿನುಗುವ ವಿದ್ಯಮಾನವು ಈ ಕೆಳಗಿನ ಯಾವ ವಿದ್ಯಮಾನಕ್ಕೆ ಉದಾಹರಣೆಯಾಗಿದೆ? ದಟ್ ಇಸ್ ವಕ್ರೀಭವನ. ಒಂದು ಮಾಧ್ಯಮದಿಂದ ಸಾಂದ್ರತೆಯಲ್ಲಿ ವ್ಯತ್ಯಾಸವಿರುವ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸಿದಾಗ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸುವ ವಿದ್ಯಮಾನ ವಕ್ರೀಭವನ. ನೋಡಿ, ಒಂದು ಮಾಧ್ಯಮದಿಂದ ಸಾಂದ್ರತೆಯಲ್ಲಿ ವ್ಯತ್ಯಾಸವಿರುವಂತಹ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸಿದಾಗ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸುವಂತಹ ವಿದ್ಯಮಾನ ವಕ್ರೀಭವನ ಆಗಿರುತ್ತೆ. ಒಂದು ನಿಮ್ನ ದರ್ಪಣದ ಮುಂದೆ ಪ್ರತಿಬಿಂಬ ರೂಪುಗೊಂಡಾಗ ಪ್ರತಿಬಿಂಬದ ಅಂತರ ಡ್ಯಾಶ್ ಮತ್ತು ದರ್ಪಣದ ಹಿಂದೆ ಪ್ರತಿಬಿಂಬ ರೂಪುಗೊಂಡಾಗ ಡ್ಯಾಶ್ ಆಗಿರುತ್ತೆ. ನೋಡಿ, ಒಂದು ನಿಮ್ನ ದರ್ಪಣದ ಮುಂದೆ ಪ್ರತಿಬಿಂಬ ರೂಪುಗೊಂಡಾಗ ಪ್ರತಿಬಿಂಬದ ಅಂತರ ಯಾವಾಗ್ಲೂ ಋಣಾತ್ಮಕ ಆಗಿರುತ್ತೆ. ಮತ್ತು ದರ್ಪಣದ ಹಿಂದೆ ಪ್ರತಿಬಿಂಬ ರೂಪುಗೊಂಡಾಗ ಅದು ಧನಾತ್ಮಕ ಆಗಿರುತ್ತೆ. ಆಯ್ತಾ? ಬೆಳಕಿನ ವೇಗ ಯಾವಾಗ್ಲೂ ನಿರ್ವಾತದಲ್ಲಿ ಹೆಚ್ಚಾಗಿರುತ್ತೆ, ಹೈ ಇನ್ ವ್ಯಾಕ್ಯೂಮ್ ಅಂತ ಹೇಳ್ತೀವಿ. ಒಂದು ವಸ್ತುವಿನ ವರ್ಧನೆಯು -0.5 ಆಗಿರುವಾಗ ವಸ್ತುವಿನ ಗಾತ್ರ 5 ಸೆಂಟಿಮೀಟರ್ ಆಗಿದ್ರೆ ಪ್ರತಿಬಿಂಬದ ಗಾತ್ರ -0.1 ಸೆಂಟಿಮೀಟರ್ ಆಗಿರುತ್ತೆ. ಸಂಗಮ ಬಿಂದು 10 ಸೆಂಟಿಮೀಟರ್ ಇರುವ ಪೀನ ಮಸೂರದಿಂದ 20 ಸೆಂಟಿಮೀಟರ್ ಅಂತರದಲ್ಲಿ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಸತ್ಯ ಮತ್ತು ವಸ್ತುವಿನಷ್ಟೇ ಗಾತ್ರದ್ದಾಗಿದೆ ಅನ್ನುವಂಥದ್ದು ಇದರಿಂದ ನಾವು ಕಾಣಬಹುದು. ನೋಡಿ, ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಬೆಳಕು ಅತಿ ಹೆಚ್ಚು ವೇಗದಲ್ಲಿ ಚಲಿಸುತ್ತೆ ಅಂತ ಹೇಳಿದ್ರೆ ಗಾಳಿ. ಅಂದ್ರೆ ಇಲ್ಲೇನಾದ್ರೂ ನಿರ್ವಾತ ಅಂತ ಕೊಟ್ಟಿದ್ರೆ ನಿರ್ವಾತ ಆಗ್ತಾ ಇತ್ತು, ಆದ್ರೆ ಇಲ್ಲೇನ್ ಕೆಟ್ಟಿದ್ದಾರೆ? ಗಾಳಿ ಇರೋದ್ರಿಂದ ಗಾಳಿ. ಈ ಕೆಳಗಿನವುಗಳಲ್ಲಿ ಕೇಂದ್ರೀಕರಿಸಿರುವ ಮಸೂರ ಯಾವುದು? ದಟ್ ಇಸ್ ಪೀನ ಮಸೂರ. ಕನ್ನಡಿಯ ಹಿಂದೆ ಮೂಡುವ ಪ್ರತಿಬಿಂಬ ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಪತನ ಕೋನ ಮತ್ತು ಪ್ರತಿಫಲನ ಕೋನಗಳ ಸಂಬಂಧ ಯಾವಾಗಲೂ ಪತನ ಕೋನ ಮತ್ತೆ ಪ್ರತಿಫಲನ ಕೋನ ಎರಡು ಕೂಡ ಸಮ ಇರುತ್ತೆ. ದಂತ ವೈದ್ಯರು ಹಲ್ಲುಗಳ ದೊಡ್ಡ ಚಿತ್ರ ನೋಡೋದಕ್ಕೆ ನಿಮ್ನ ದರ್ಪಣವನ್ನ ಬಳಸ್ತಾರೆ. ಓಕೆ, ವರ್ಣ ವಿಭಜನೆಯಲ್ಲಿ ಅತಿ ಹೆಚ್ಚು ಬಾಗುವ ವರ್ಣ ಯಾವುದು? ದಟ್ ಇಸ್ ನೇರಳೆ. ಆಮೇಲೆ ಕಾರಿನ ಮುಂಭಾಗದಲ್ಲಿ ದೀಪಗಳ ಬಳಸುವ ದರ್ಪಣ ನಿಮ್ನ ದರ್ಪಣ. ವಕ್ರತಾ ತ್ರಿಜ್ಯ ಅಂದ್ರೇನು? ರೇಡಿಯಸ್ ಆಫ್ ಕರ್ವೇಚರ್. ಮತ್ತು ಸಂಗಮಗಳ ದೂರ ಅಂದ್ರೇನು? ಫೋಕಲ್ ಲೆಂತ್. ಇವುಗಳ ಸಂಬಂಧ ಏನು ಅಂತ ಹೇಳಿದ್ರೆ R=2f ಅಂತ ಹೇಳ್ತೀವಿ. ಇದು ಅದರ ಫಾರ್ಮುಲಾ. ಮಸೂರದ ಸಂಗಮ ದೂರವನ್ನ ದ್ವಿಗುಣಗೊಳಿಸಿದ್ರೆ ಮಸೂರದ ಶಕ್ತಿ ಅರ್ಧದಷ್ಟಾಗುತ್ತೆ. ನೋಡಿ, ಮಸೂರದ ಇವಾಗ ಏನಾದ್ರೂ ಈ ಒಂದು ಸಂಗಮ ದೂರವನ್ನ ನಾವು ಡಬಲ್ ಮಾಡಿದಾಗ ಮಸೂರದ ಶಕ್ತಿ ಏನಾಗುತ್ತೆ? ಅರ್ಧ ಆಗುತ್ತೆ. ಓಕೆ, ಇದಿಷ್ಟು ಏನಾಗಿತ್ತು? ಬೆಳಕಿನ ಬಗ್ಗೆ ಆಗಿತ್ತು. ಇದಿಷ್ಟು ಏನು? ಫಿಸಿಕ್ಸ್ ಬಗ್ಗೆ ಆಯ್ತು. ಮುಂದಿನ ಒಂದು EVS ಗೆ ಸಂಬಂಧಪಟ್ಟಂತೆ ಜೀವಶಾಸ್ತ್ರದ ಬಗ್ಗೆ ನೋಡೋಣ. ಅದನ್ನ ಜೀವಶಾಸ್ತ್ರನೂ ಕೂಡ ಇದ್ರೊಳಗಡೆನೆ ಇದೇ ಪ್ಲೇ ಲಿಸ್ಟ್ ಅಲ್ಲೇ ನೀವು ನೋಡ್ಬೋದು.